ಯಾಕೆ ಶರತ್? ಸಿಡಿಯ ಸಿಂಹದ ಮರಿಯಂತೆ ಸಿಂಹ ಗರ್ಜನೆಯನ್ನು ಹಾಕುತ್ತಾ ಬರುವ ನೀನು ಹಿಂದೇಕೋ ಪಂಜರದಲ್ಲಿ ಸಿಕ್ಕಿ ಹಾಕಿಕೊಂಡ ಹುಲಿಯಂತೆ ಸಪ್ಪಗಾಗಿರುವೆಯಲ್ಲ. ಹೌದಣ್ಣ, ನಮಗೆ ಎಡಗೈ ಬಲಗೈ ಅಂತಿದ್ದ ಬಿಡಿ ಮತ್ತು PSI ಅಶೋಕ್ ಕುಮಾರನನ್ನು ಕೊಲೆ ಮಾಡಿದ್ದಾರೆ. ಯಾರು ಹೇಳು ಶರತ್? ಈಗಲೇ ಹೋಗಿ ಸುತ್ತಾಕಿ ಬರೋಣ. ನಮ್ಮ ಮನೆಯ ಮಗನಂತೆ ನಮಗೆಲ್ಲ ಪ್ಲಾನ್ ಹಾಕಿಕೊಡುವಂತ ಕಡಿಮಡಿಯನ್ನು ಸಾಯಿಸಿ ಈ ಪ್ರತಾಪ ಗೌಡನ ಅಂಗರಕ್ಷಕನಾದ ಆ ಅಶೋಕನನ್ನು ಸಾಯಿಸಿದ್ದಾರೆ. ಯಾರವರು ಹೇಳು? ಈಗಲೇ ಹೋಗಿ ಸುತ್ತಾಕಿ. ಬೇರೆ ಯಾರು ಅಲ್ಲ ಅಣ್ಣ, ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಅಡ್ಡವಾಗಿರುವ ಆ ವಿರಾಟ ಕಾಳಿಂಗ. ನಿಮ್ಮ ಆ ವಿರಾಟ ಕಾಳಿಂಗರನ್ನ. ವಿರಾಟ ಕಾಳಿಂಗ ಈ ಪ್ರತಾಪಗೌಡನೆಂಬ ಶಾಂತಿಯ ತೋಟದಲ್ಲಿ ಕ್ರಾಂತಿಯ ಕಾಯನ್ನು ಊದಿ ನನ್ನ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುವುದಲ್ಲದೆ 10 ಹಳ್ಳಿಯಲ್ಲಿ ನನ್ನ ಮರ್ಯಾದೆಯನ್ನು ತೆಗೆದರ ಪಟ್ಟಿ ಮಕ್ಕಳ. ಕರಾಟ್, ಈಗಲೇ ಹೋಗಿ ತೆಗೆದುಕೊಂಡು ಬಾ ಪಿಸ್ತೂಲನ್ನು. ಅವರು ಎಲ್ಲೇ ಇದ್ದರೂ ಹೋಗಿ ಸುಟ್ಟು ಹಾಕಿ ಬರೋಣ. ಅಣ್ಣ, ತೆಗೆದುಕೊಂಡ ಬಂದುಕೊಂಡು ಆ ವಿರಾಟ ಕಾಳಿಂಗರ ನೆತ್ತರನ್ನು ಹರಸಿ ಈ ಕವಿಗಳು ರಚಿಸಿದ ಪ್ರತಿಯೊಂದು ನಾಟಕದಲ್ಲಿ ಖಳನಾಯಕರ ಅಂತ್ಯವಾದರೆ ಈ ಕಥಾ ಹಂದರದಲ್ಲಿ ಆ ಕಥಾನಾಯಕರ ಅಂತ್ಯವಾಗಲೇಬೇಕು. ಕಾರಣ ಹೋಗೋಣ. ಒಂದು ಹೆಜ್ಜೆ ಮುಂದೆ ಇಟ್ಟರೆ ಒದ್ದು ಒಳಗೆ ಆಗಬೇಕಾಗುತ್ತೆ. ಓಹೋ, ಇನ್ಸ್ಪೆಕ್ಟರ್ ಮೋಹನ ನನ್ನ ಕಡೋರಿ ಕಾಳಿಂಗರ ತಮ್ಮ. ಬಾಬರಿ ಬಾ, ನಾವೇ ಬೇಟೆಯನ್ನು ಬೆನ್ನಟ್ಟಿ ಬೇಟೆಯಾಡಿ ಹೋಗಬೇಕೆಂದು ಸಿದ್ಧವಾಗಿ ಯುದ್ಧ ಭೂಮಿಗೆ ಹೊರಟಾಗ ಬೇಟೆನೇ ಬಂದು ಈ ಪ್ರತಾಪಗೌಡನ ಪಂಜರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಳ. ಪ್ರತಾಪಗೌಡ, ನನ್ನ ಮಗಳ ನನ್ನ ಅಣ್ಣನ ಕೈಯಿಂದ ಒತ್ತಾಯವಾಗಿ ಸಹಿ ಹಾಕಿಸಿಕೊಂಡು ನಮ್ಮ ಆಸ್ತಿಯನ್ನು ಎತ್ತಿ ಹಾಕಿ ರೈತರ ರಕ್ತವನ್ನು ಹರಿಸಿ ಅನ್ಯಾಯದ ಅರಮನೆಯನ್ನು ಕಟ್ಟಿಸಿಕೊಂಡು ಆಂಜಾರದಿಂದ ಬೆರೆಯುತ್ತಿರುವ ಈ ನಿನ್ನ ದುರಹಂಕಾರವನ್ನು ಧೂಳಿಪಟ ಮಾಡಲು ನಿಮ್ಮ ಎದುರಿಗೆ ಸಮರ ಸಾರಲು ಸಿದ್ಧವಾಗಿ ಬಂದಿರುವ ಈ ಸರ್ಕಾರದ ಹುಲಿ ಇನ್ಸ್ಪೆಕ್ಟರ್ ಮೋಹನ್. ಸರ್ಕಾರದ ಹುಲಿ, ಸರ್ಕಾರದ ಹುಲಿ. ಬೇಡಪ್ಪ, ಆ ನಿನ್ನ ಸರ್ಕಾರವನ್ನೇ ನಮ್ಮ ಕೈಯಲ್ಲಿಟ್ಟುಕೊಂಡು ತಿರುಗಿಟ್ಟಲಾಡಿಸುವ ಪ್ರತಾಪಗೌಡನ ಮನೆತನದವರು ನನ್ನನ್ನು
ಸಚಿವ ಸ್ಥಾನದಿಂದ ಕೆಳಗಿಳಿದ 3 ತಿಂಗಳಲ್ಲಿ ಆ ಸಿಎಂನ ಕುರ್ಚಿಯನ್ನು ಅಲ್ಲಾಡಿಸಿ ಅವರ ಸರ್ಕಾರವನ್ನೇ ಬೀಳಿಸಿದ ಸರದಾರರು ನಾವು. ಸರದಾರರಲ್ಲ ಶರತ್ ರಾಜ್, ಸರದಾರರಲ್ಲ. ನಿಮ್ಮ ರಾಜಕೀಯ ಕುತಂತ್ರದಿಂದ ಆ ಪಕ್ಷದಲ್ಲಿರುವವರನ್ನು ಅತಂತ್ರ ಮಾಡಿ ಸಾಕಷ್ಟು ಭಾಗ್ಯಗಳನ್ನು ನೀಡಿದ ಭಾಗ್ಯವಿಧಾತನನ್ನು ಸಿಎಂ ಪಟ್ಟದಿಂದ ಕೆಳಗಿಳಿಸಿದ ಚಂಡ ನನ್ನ ಮಕ್ಕಳು ನೀವು. ಒಂದು ವೇಳೆ ಆ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿದ್ದರೆ ಸಾಕಷ್ಟು ರೈತರಿಗೆ ಸಹಾಯಧನವನ್ನು ಬರುವಂತೆ ಮಾಡುತ್ತಿದ್ದರು ಆ ನಮ್ಮ ಸಿಎಂ ಸಾಹೇಬರು. ಶರತ್, ನಾಯಿ ಬಹಳ ಚೀರುತ್ತಿದೆ, ಹಸಿವೇಗಿರಬೇಕು. ಕಟ್ಟಿ ಹಾಕು ಇದನ್ನು, ಮೈ ಮೇಲಿನ ಬಟ್ಟೆಯನ್ನು ಬಿಚ್ಚಿ ಸವಾರಿ ಮಾಡಿಸೋಣ ಊರ ಬೀದಿಯಲ್ಲಿ. ಲೇ ಪ್ರತಾಪಗೌಡ, ಬಾರಲೇ ಬಾ. ಸಹಕಾರದ ಹುಲಿಯೆಂದು ಗರ್ಜನೆಯನ್ನು ಹಾಕುವುದನ್ನು ಬಿಟ್ಟು ಈ ಪ್ರತಾಪ್ ಶರತ್ತರ ಬಲೆಯಲ್ಲಿ ಸಿಕ್ಕ ಇದೆ ಅಂತಾಯಿತಣ್ಣ ಈ ಪೊಲೀಸ್ ತಾಯಿಯ ಗದ್ದೆ. ನಮ್ಮನ್ನು ಒತ್ತಿ ಎಳೆದುಕೊಂಡು ಹತ್ತಿ ಆ ಬಡ್ಡಿ ಮಗನ. ಮಗನೇ, ಎಲ್ಲ ಹಾವುಗಳು ಹಿಡಿಯತ್ತಬಹುದು, ಅವುಗಳಿಂದ ನೀವು ಜೀವನೂ ಉಳಿಸ್ಕೋಬಹುದು. ಆದರೆ ಈ ಕಾಳಿಂಗ ಅನ್ಯಾಯ ಧರ್ಮದ ವಿರುದ್ಧ ಎಡೆಯತ್ತಿದಾಗ ಇವನ ಕೈಯಿಂದ ತಪ್ಪಿಸಿಕೊಳ್ಳಲು ಯಾವನಿಗೂ ಸಾಧ್ಯವಿಲ್ಲ. ತಪ್ಪಿಸಿಕೊಂಡ ಉದಾಹರಣೆಯೂ ಇಲ್ಲ. ಭಾರತ ಮಾತೆಯ ರಕ್ಷಾ ಕವಚವನ್ನು ತೊಟ್ಟ ನನ್ನ ತಮ್ಮನನ್ನು ಕಟ್ಟಿ ಹಾಕಿ ತುಂಡನಂತೆ ಅವನ ಕೈ ಮೇಲೆ ಮೈ ಮೇಲೆ ಕೈ ಎತ್ತುತ್ತಿರುವೆಯಾ ಬಂಡ? ಲೇ ಕಾಳಿಂಗ, ಸತ್ತು ಮಗನೇ, ಈ ಎಂಟಲೆಯ ಬಂದ ಪುಂಡ ಪ್ರಚಂಡ ಪ್ರತಾಪಗಾರನ ಮನೆಗೆ ಬಂದು ನನ್ನ ತಮ್ಮನನ್ನು ಒದ್ದೆಯ ಬಿಟ್ಟಾರಿ. ಸುಟ್ಟು ಬಿಡು ಮಗನೇ. ಲೇ ಪ್ರತಾಪಗೌಡ,
ಇದು ಈ ರೈತನ ತಾಕತ್ತು, ಈ ರೈತನ ಗೌರವವನ್ನು ಇಡೀ ನಮ್ಮ ದೇಶಾದ್ಯಂತ ತಿಳಿಸಲು ಸೃಷ್ಟಿಯಾದ ಚರಿತ್ರೆ ಐತಿ. ಅದೇ ರೀತಿ ನನ್ನನ್ನ ಈಟಗಿ ಭೀಮಮ್ಮನ ಮಗ ಅಂತ ಸೃಷ್ಟಿ ಮಾಡೋಣ. ಯಾಕೆ ಹೇಳು? ನಾನು ಧರ್ಮದಿಂದ ನಡೆದವರ ಪಾಲಿಗೆ ಕಾಳಿಂಗಾಕ್ತೇನೆ. ಅನ್ಯಾಯ ಅಧರ್ಮ ಮಾಡಿ ದಿನನಿತ್ಯ ಕೆಟ್ಟ ಕೆಲಸ ಮಾಡಿ ಅಟ್ಟಹಾಸದ ಮೆರೆಯುವ ನಿಮ್ಮಂತವರ ಪಾಲಿಗೆ ಕರಿ ಕಾಳಿಂಗ ಸರ್ಪಕ್ಕೇನೆ. ಸರ್ಪ ಕಾಳಿಂಗ ಸರ್ಪ. ಕಾಳಿಂಗ ಅದೇ ಕವಿಗಳ ಸೃಷ್ಟಿಸಿದ ಚರಿತ್ರೆಯಲ್ಲಿ ನನ್ನದು ಒಂದು ಪಾತ್ರ ಐತೆ. ನಿಮ್ಮಂತ ಧರ್ಮದಿಂದ ನಡೆಯೋರನ್ನ ಧ್ವಂಸ ಮಾಡಿ ದರ್ಪದ ಬಾಳಿಕೆಯಿಂದ ಮೆರಿಬೇಕೆಂಬ ಛಲ ಐತೆ. ನೀನು ನಿಜವಾದ ಇಟಗಿ ಭೀಮಾಂಬಿಕಾ ದೇವಿಯ ವರಪುತ್ರನಾದರೆ ಈ ಶರತ್ರಾಜನ ಕೈಯಿಂದ ಪಾರು ಮಾಡಿಕೊಂಡು ಹೋಗ ಆ ನಿನ್ನ ಪ್ರಾಣವನ್ನ. ಶರತ್ರ ಅಯ್ಯೋ ತಮ್ಮ ಶರತ್ರಾಜ್ ಎದ್ದೇಳು ತಮ್ಮ, ಎದ್ದೇಳು. ಮೊದಲು ನೀ ಎದ್ದೇಳಲೇ ಪಾಪ. ನಿನ್ನ ಕೈಯಾರ ಎಷ್ಟೋ ಮಂದಿ ಸಾಯಿಸಿ ಅವರ ಕಣ್ಣೀರಿನಲ್ಲಿ ಕೈ ತೊಳೆದ ಹರಾಮ್ಖೋರನ ನಮ್ಮ ಕಾಣಿಲ್ಲ. ಅಂದು ಬರೆದ ಕಣ್ಣೀರ ನಿಮ್ಗ್ಯಾಗಲೇ ಪದ್ಮಾಸ್. ನನ್ನನ್ನು ಬಂದೂಕಿನಿಂದ ಬರೆದು ಅವನು ಪ್ರಜ್ಞೆ ತಪ್ಪಿ ಬಿದ್ದ ನಂತರ ಅವನ ಹೆಬ್ಬಟ್ಟಿನ ಸಹಿಯನ್ನು ಪಡೆದು ನಮ್ಮ ಸರ್ವ ಆಸ್ತಿಯನ್ನು ನುಂಗಿ ಹಾಕುವುದಲ್ಲದೆ ಈ ನೂರಾರು ರೈತರ ಆಸ್ತಿಯನ್ನು ನುಂಗಿ ಹಾಕಿದ ಮಂಗನ ಮಗಲ್ಲವೇ ನೀನು? ಲೇ ಗೌಡ, ಹೇಳು, ನನ್ನನ್ನ ನಿನ್ನ ಹತ್ತಿರ 50 ಲಕ್ಷ ಹಣವನ್ನು ಹಿಡಿದುಕೊಂಡಿದ್ದಾನೆ. ಇಲ್ಲ ಕಾಳಿಂಗ, ಇಲ್ಲ. ನಿನ್ನನ್ನ ನನ್ನ ಹತ್ತಿರ ದುಡ್ಡು ಇಸಿದುಕೊಂಡಿಲ್ಲ. ನಾವು ಮಾಡಿದ ಕುತಂತ್ರಕ್ಕೆ ಆ ಪೊಲೀಸ್ ನಾಯಿಗಳು ಚೂಬಿಟ್ಟು ನನ್ನನ್ನು ಸಾಯಿಸಲು ಬಂದ. ಇಲ್ಲ ಶರತ್, ನನ್ನ ಹತ್ತಿರ ದುಡ್ಡು ಇಸಿದುಕೊಂಡಿಲ್ಲ. ನನ್ನ ತಪ್ಪನ್ನು ಮನ್ನಿಸು, ನನ್ನ ತಪ್ಪನ್ನು ಮನ್ನಿಸು. ಹೇಳಿ ನನ್ನ ಮಗನ, ತಪ್ಪನ್ನು ಮನ್ನಿಸು. ರೈತರಿಗೂ ಸರ್ಕಾರಕ್ಕೂ ಜಗಳ ಹಚ್ಚಿ ಓದು ನೋಡುವ ಜಾತಿ ನನ್ನ ಮಗನ. ಏ ಗೌಡ, ರೈತ ಇಲ್ಲ ಎಂದರೆ ಈ ಭೂಮಿ ಮೇಲೆ ಒಂದು ಜೀವಿಯು ಬದುಕಲು ಸಾಧ್ಯವಿಲ್ಲ. ಅವನು ಕಷ್ಟಪಟ್ಟ ದುಡಿದ ರೈತ ಅವನು ಬೆಳೆದ ಪದಾರ್ಥವನ್ನು ತಿಂದು ಬೇರಿದ ಕೋಣದಂತೆ ಬೆಳೆದವರು ನೀವು. ನಿಮ್ಮಂತ ಬಂಡವಾಯಿನ ಮಕ್ಕಳು ಈ ಭೂಮಿ ಮೇಲಿರುವು ರೈತರಿಗೆ ಬೆಲೆ ಇಲ್ಲ. ನಿನ್ನ ಕುಂದು ಪರಶುರಾಮನಿಂದ ಹಾರಿಸಿ ಕೆಡುವನ ಬೇಡ ಕಾಳಿಂಗ, ಬೇಡ. ನಾನು ಇನ್ನು ಮುಂದೆ ರೈತನಾಗಿ ಬದುಕುತ್ತೇನೆ. ಅನ್ಯಾಯದಿಂದ ಪಡೆದ ರೈತರ ಎಲ್ಲ ಆಸ್ತಿಯನ್ನು ಮರೆಯುತ್ತೇನೆ. ದಯವಿಟ್ಟು ನನ್ನನ್ನು ಉಳಿಸು. ಪ್ರತಾಪಗೌಡ, ಜೀವನ ಸತ್ತು ಹುಟ್ಟುವುದಕ್ಕೆ ಹುಲ್ಲಲ್ಲ,
ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಏನಾದರೂ ಸರಿ, ದುಡಿದು ಗಳಿಸಿ ಏನಾದರೂ ಸರಿ, ನಾಡಿಗೆಲ್ಲ ಅನ್ನ ಹಾಕುವ ರೈತನಾಗೋ. ರೈತ ಆಗುವೆಯ, ಇಲ್ಲ ನೇಗಿಲ ಹಿಡಿಯುವೆಯ? ಪ್ರತಾಪ್ಗೌಡ ಹೇಳುತ್ತಿರುವುದು, ರೈತ ಆಗುವೆಯ, ಈ ನೇಗಿಲ ಹಿಡಿಯುವೆಯ? ರೈತ ಆಗುವೆಯ, ಈ ನೇಗಿಲ ಹಿಡಿಯುವೆಯ? ಈ ನೇಗಿಲ ಹಿಡಿದು ಭೂಮಿಯ ಹೂವೆಯ, ನೇಗಿಲ ಹಿಡಿದು ಭೂಮಿಯ ಹೂವೆಯ. ಪ್ರತಾಪ್ಗೌಡ ಏನು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿರುವಂತೆ, ಜೈ ಜವಾನ್ ಜೈ ಕಿಸಾನ್. ಲೇ ಪ್ರತಾಪ್ಗೌಡ, ಮೋಹನ, ನೀನೇಕೆ ಇಲ್ಲಿಗೆ ಬಂದೆ? ಈ ಗೌಡನ ಪುಂಡಾಡಿಗೆಯನ್ನು ಪುಡಿಗಟ್ಟಿ ಇವನ ಪ್ರಾಣವನ್ನು ಯಮನ ಸನ್ನಿಧಿಗೆ ಕಳಿಸಲೇ ನಾವು ಸಿದ್ಧವಾಗಿ ಬಂದಿದ್ದು. ಇಲ್ಲ ವಿರಾಟ್, ಅವರನ್ನು ನನ್ನ ಕಾನೂನಿನ ಚೌಕಟ್ಟಿನಲ್ಲಿ ಒದ್ದೊಳಗೆ ಹಾಕಬೇಕೆಂದು ಮಾಡಿದ್ದೆ. ಅವರು ನನ್ನನ್ನೇ ಕಟ್ಟಿ ತಮ್ಮ ಪುಂಡಾಟಿಕೆಯಿಂದ ಮೆರೆದರು ವಿರಾಟ್. ಮೋಹನ್, ಇವರು ಕಾನೂನಿಗೆ ತಲೆ ಬಾಗುವವರಲ್ಲಪ್ಪ. ಆ ಕಾನೂನನ್ನು ತಮ್ಮ ಕೈಗೊಂಬೆಯಾಗಿ ಇಟ್ಟುಕೊಂಡು ಬಡ ಜನರನ್ನ ಅವರ ಜೊತೆಗೆ ಆಟ ಮಾಡುವ ಭ್ರಷ್ಟನ ಮಕ್ಕಳು. ಮೋಹನ್, ಅಣ್ಣ ಅತ್ತಿಗೆಯರು ಎಲ್ಲಿದ್ದಾರೆ? ಹುಡುಕಿ ತರೋಣ ನಡೆ. ಅಣ್ಣ ಅತ್ತಿಗೆಯರನ್ನು ಮನೆಯಲ್ಲಿ ಕುಂದಿರಿಸಿ ಬಂದಿದ್ದೇನೆ. ಬಾಣ ಹೋಗೋಣ. ನಡೆ ಮೋಹನ್, ಹೋಗೋಣ. ಪುರೋಹಿತರು ಬರಂಗಿಲ್ಲಂತ್ರಿ. ಯಾಕೋ ಶ್ಯಾಮ? ಅವ ಪುರೋಹಿತನಲ್ಲ, ಅವನ ಮಗನ ಹೆಂಡತಿ ಮ್ಯಾಲೆ ಬಾಳ ಸಂಶಯ ಪಡ್ತಿದ್ದಂತ್ರಿ. ಹಿಂಗಾಗಿ ನಮ್ಮ ಗಣೇಶನ ಜೊತೆನ ಓಡಿ ಹೋಗ್ಬಿಟ್ಟಾಳ್ರಿ. ಹೌದಾ? ಇದೆಂತ ಅಪಶಕನು? ಅಣ್ಣ, ಅದು ಹೇಗೆ ಅಪಶಕನ ಅಣ್ಣ? ಅದು ಅವರಿಗೆ ಅಪಶಕನ ಆದರೆ ನಮಗೆ ಇದು ಶುಭ ಶಕನ ಅಣ್ಣ. ಹೌದು ಅಣ್ಣ, ಸಂಕಣ ಬಲ ಕೂಡಿ ಬಂದರೆ ಅದನ್ನು ತಪ್ಪಿಸಲು ಆ ಹರಿನಿಂದಲೂ ಸಾಧ್ಯವಿಲ್ಲ. ಯಾಕೆ? ಶ್ಯಾಮಗೆ ಮಂತ್ರ ಹೇಳುವುದು ಬರುವುದಿಲ್ಲವೇ? ಯಾಕೆ ಬರಂಗಿಲ್ರಿ? ಮೊದ್ಲ ಕುಂಬಾರ ಓಣಿ ಹುಡುಗದೇನೆ ನಾನು. ಸುಗರಿ ಅಕ್ಕಿ ಕಾಳು ಕೊಡ್ರಿ ಎಲ್ಲಾರಿಗೆ. ಮಾಂಗಲ್ಯಂ ತಂತು ನಾನೇನ ನಮ ಜೀವನ ಹೇತುನಾ ಕಂಡೇ ಭಕ್ತಾದಿ ಸುತ. ಜೈ ಮಂಗಲಂ ಜೈ ನಮ ಪಾರ್ವತಿ ಹರಂ ಮಹಾದೇವ್. ಶ್ಯಾಮ, ನೀನು ಹೋಗಿ ಸ್ವಲ್ಪ ಊಟದ ವ್ಯವಸ್ಥೆಯನ್ನು ನೋಡ್ಕೊಳಪ್ಪ. ಹೇಳ್ರಿ, ಹೊಸ್ತಾಗಿ ಮದುವೆ ಆಗ್ಯಾರ, ಗಂಡ ಇಂತಿದ್ದು ಒಂದ್ ಸ್ವಲ್ಪ ಒಡಪರಿ ಕೇಳೋಣಲ್ಲ. ಹೌದು ಶ್ಯಾಮ್, ನೀನು ಹೇಳಿದ್ದು ನಿಜ. ಬಾರಮ್ಮ ನನ್ನ ಮುದ್ದಿನ ತಂಗಿ ಕೊಡು ಬಿಟ್ಟು ನನ್ನ ಮೈದಿನ ಹೆಸರನ್ನು ಹೇಳ್ತೀಯನಮ್ಮ. ಗಂಗಾ ಸ್ನಾನ ತುಂಗಪಾನ. ಗುಣದಲ್ಲಿ ನನ್ನ ಗಂಡ ನನಗಿಂತಲೂ ತುಂಬಾ ಸಮಾಧಾನ. ಅವರೇ ನನಗೆ ದೇವರ ಸಮಾನ. ಬಾರಪ್ಪ ಮೈದಿನ, ಬಾ ಬಾ. ಗುಲಾಬಿ ಗುಂಪು ಮಲ್ಲಿಗೆ ತಂಪು. ನಮ್ಮ ಕಬಳೂರು ಬಸವಮ್ಮನ ಮಗಳು ಮೀರಾ ಬಲು ತಂಪು. ಏ ರುಕ್ಕು, ಬಾರ ನೀನು ಹೇಳ್ಬಾ. ರುಕ್ಮಿಣಿ, ನೀನು ಹೇಳಬಾರಮ್ಮ ನಿನ್ನ ಗಂಡನ ಹೆಸರನ್ನು. ನೀವು ಕೇಳ್ಬಾರ್ತಾರೆ ನಿಮ್ಗೆ. ಏ ರುಕ್ಮಿಣಿ, ನಿನ್ನ ಗಂಡನ ಹೆಸರು ಹೇಳು. ಅಮಾಸಿ ಕತ್ಲಿ ಗೋಧಿ ಬಿತ್ಲಿ. ನನ್ನ ಗಂಡನ ಹೆಸರು ರಾಮ್ ಅಂತ ಹೇಳ್ತೀನಿ. ನಿನ್ನ ಹೆಣ ಎತ್ತಿ. ಬಾರಿ ಚಲೋ ಹೇಳಿದಲ್ಲ ಹೊಡಪ್ಪ. ಮನ್ಯಾಗದವು ಲಜ್ಜಿ ನನ್ನ ಹೆಂಡತಿ ನಮ್ಮ ಮನ್ಯಾಗದವು ಸಜ್ಜಿ ನನ್ನ ಹೆಂಡತಿ ಬಾಳ ಲಜ್ಜಿ. ಈಕಿನ ರುಕ್ಮಿಣಿ. ಯಾಕೆ ಅವ್ರು ರಾಮ್? ಜಯ ಜಯ ಗುರುವರ ಜಯ ಜಯ
महाराज की जय, वीर महाराज की जय, सात में